ಮುಂಜಾನೆ ಇದ್ದೀವಿ 5ಕ್ಕೆ ಹೇಳಿ ಇಲ್ಲಿ ಮೆಡಿಟೇಷನ್ ಎಲ್ಲ ಮಾಡಿದ್ವಿ, ಇಲ್ಲಿ ತೋರಿಸಿ ನಿಮ್ಗೆ. ಆಮೇಲೆ ಮುಖ ಎಲ್ಲ ತೊಗೊಂಡಿದ್ವಿ. ಬಿಫೋರ್ ಅದು ಸೀನ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ನಡೆಯುತ್ತೆ. ಈಗ ಸಿದ್ದಪ್ಪಾಜಿ ಟೆಂಪಲ್ನಲ್ಲಿ ಇದ್ದೀವಿ. ಈಗ ಸಿದ್ದಪ್ಪಾಜಿ ಟೆಂಪಲ್ನಲ್ಲಿ ಇದು ನಾವು ಸೇವಾ ಮಾಡೋವಂಥ, ಸೇವಾ ಮಾಡಿ ಡೇ 4 ಏನೇ ಎಕ್ಸ್ಪೆಕ್ಟೇಷನ್ ಬರುತ್ತೆ, ಏನೇ ಎಕ್ಸ್ಪೆಕ್ಟೇಷನ್ ನೋಡೋವಂಥ. minutes later. ಸೇವಾ ಮಾಡುವಂಥ, ಸೇವಾ ಮಾಡಿ ನಾ ಬ್ರೇಕ್ಫಾಸ್ಟ್ ಮಾಡುವಂಥ. ಒಂದ್ ದಿವಸ ಸಿದ್ದಾರ್ಥ ಮಠದೊಳಗ ಪ್ರವಚನ ಇರ್ತೈತಿ. ಪ್ರವಚನ ಇದ್ದ ತಕ್ಷಣ ಅಲ್ಲಿ ಪ್ರವಚನ ಕೇಳಕ್ ಹೋದಲ್ಲಿ ಇಲ್ಲಿ ಹುಣಕಲ್ಲ ಗ್ರಾಮದ ಹಡಪದ ಮಹಾದೇವಪ್ಪರ ಹೆಂಡತಿ ಮತ್ತು ತಾಯಿ ಕೂಡ ಆ ಪ್ರವಚನ ಕೇಳಕ್ ಹೋಗಿರ್ತಾರ. ಹೋದ ತಕ್ಷಣ ಸಿದ್ದಾರೂಢರು ಏನ್ ಹೇಳ್ತಾರ, ಭಗವಂತನಲ್ಲಿ ಏನ ಕೇಳುದಿದ್ರು ನೀವು ಒಳ್ಳೇದನ್ನ ಕೇಳ್ರಿ, ಆ ಬಳಿಕ ನಶಿಸಿ ಹೋಗ್ಲಾರ್ದಂತದ್ ಕೇಳ್ರಿ. ಅಂತದ್ ಯಾವ್ದಂತಂದ್ರ ಮೋಕ್ಷವನ್ನ ಕೇಳಿದ್ರೆ ನಿಮಗ ಪುನರ್ಜನ್ಮ ಆಗುದಿಲ್ಲ, ಮೋಕ್ಷ ಕೇಳಿದ್ರೆ ನಿಮ್ ಜನ್ಮ ಸ್ವಾರ್ಥ ಆಕತಿ ಅಂತ ಅನ್ನೋ ಮಾತನ್ನ ಅವ್ರು ಹೇಳ್ತಾರ. ಆ ಪ್ರಕಾರ ಆ ಹೆಣ್ಮಗಳು ಮತ್ತ ತಾಯಿ ಕೂಡ ಕೇಳ್ಕೊಂಬಂದ್ ಮನ್ಯಾಗ ಇರ್ತಾರ. ಪ್ರತಿದಿನಾನು ಸಿದ್ದಪ್ಪ ಜನರು ಸೇವೆ ಮಾಡ್ತಕ್ಕಂತ ಹಡಪದ ಮಹಾದೇವಪ್ಪನವ್ರು ಅವರು ದಿನ ಸೇವೆ ಮಾಡ್ತಿರ್ತಾರ. ಆದ್ರೆ ಎಲ್ಲರೂ ಏನೇನೋ ಕೇಳ್ತಾರ ಸಿದ್ದಪ್ಪಜಿಗೆ, ನನಗ ಇಂಥದ್ ಕೊಡಿಸಪ್ಪ, ನನಗೆ ಇಂಥದ್ ಆಗ್ಲಿ ಅಂತ ಕೇಳ್ತಾರ. ಇವ್ ಏನೂ ಕೇಳಿರಂಗಿಲ್ಲ. ಅದಕ್ಕೆ ಸಿದ್ದಪ್ಪ ಜನವ್ರು ಕೇಳ್ತಾರ, ಎಲ್ಲರೂ ಕೇಳ್ತಾರ, ಮಹಾದೇವಪ್ಪ ನೀನು ಒಂದ್ ಏನಾರ ಕೇಳು ಅಂತ ಅವನಲ್ಲಿ ಕೇಳ್ತಾರ. ಯಪ್ಪ ನನಗೆ ಕೇಳಕ್ ಗೊತ್ತಾಗುದಿಲ್ಲ, ನಾನು ಕೇಳೋ ಟೈಮ್ದಾಗ ಬಂದ್ ಕೇಳ್ತಾನೆ ಅಂತ ಹೇಳಿರ್ತಾನೆ. ಸಾಧು ಯತಿವರಗೆ ವರವೇದ ಶಾಸ್ತ್ರ ಪುರಾಣ ಪಠಿಸದೆ ಜ್ಞಾನ ಬೋಧಿಪಗೆ, ಸ್ವಾನುಭಾವದ ಸುಖವ ಸೂರಿ ಮಾಡಿದ ಸಾಧು ಯತಿವರಗೆ ವರವೇದ ಶಾಸ್ತ್ರ ಪುರಾಣ ಪಠಿಸದೆ ಜ್ಞಾನ ಬೋಧಿಪಗೆ, ಅಷ್ಟಮದಗಳ ಮೆಟ್ಟಿ ಮೆರೆವ ಶ್ರೇಷ್ಠ ಗುರವಿಗೆ ಮಂಗಳಾರತಿ ತಂದು ಬೆಳಗಿರಿ ಮಂಗಲಾತ್ಮನಿಗೆ. ಸೃಷ್ಟಿಯೋಳು ಉಣಕಲಪುರದ ಶ್ರೇಷ್ಠ ಭಕ್ತರಿಗೆ ಬಂದು ದರ್ಶನ ನೀಡಿ ಸಲುವಿದಾತನಿಗೆ, ಅಗ್ನಿ ಪ್ರಿಯ ಸಿದ್ದಪ್ಪಜ್ಜನವರ ಪಾದ ಸನ್ನಿಧಿಗೆ, ಶಾಂತಿ ಪ್ರಿಯ ಸಿದ್ದಪ್ಪಜ್ಜನವರ ಪಾದ ಸನ್ನಿಧಿಗೆ, ಮಂಗಳಾರತಿ ಎತ್ತಿ ಬೆಳಗಿರಿ ಮಂಗಲಾತ್ಮನಿಗೆ, ತಂದೆ ಸಿದ್ದಪ್ಪಜ್ಜನವರ ಪಾದ ಸನ್ನಿಧಿಗೆ. 10 minutes later. ಬ್ರೇಕ್ಫಾಸ್ಟ್ ಮಾಡ್ಬೇಕಂತಂದ್ರೆ ಕೆಲಸ ಮಾಡ್ಬೇಕಿತ್ತ. ಓಕೆ, ನಮ್ದು ಮಾರುತಿ ಚಂದೋಕರ್ ಬ್ಲಾಗ್ ಅಂತ, ಚಂದೋಕರ್ ಯೂಟ್ಯೂಬ್ ನಲ್ಲಿ ಮಾರುತಿ ಚಂದೋಕರ್ ಒಂದು ಕ್ಯಾಮ್ರಾ. ಹಾ ರೀ, ಫಸ್ಟ್ ನಾವಿದೀವಿ ಸಾಯಿನಗರ್ನಲ್ಲಿ ಏನಾದ್ರು ಕೆಲಸ ಸಿಗುತ್ತೆ ಇಲ್ಲ ನೋಡುವಂತ, ಕೇಳುವಂತ, ಏನಾದ್ರು ಕೆಲಸ ಸಿಕ್ತಂತಂದ್ರೆ ಕೆಲಸ ಮಾಡುವಂತ, ಕೆಲಸ ಮಾಡಿ ಅದು ನಾವು ಬ್ರೇಕ್ಫಾಸ್ಟ್ ಮಾಡುವಂತ ನೋಡೋಣ ಬರ್ರಿ. ಅನ್ನಾರ ಕುಂತಿದ್ರೆ ಅನ್ನಾಗ ಹೇಳಿದೆ, ಅಣ್ಣ ಏನಾದ್ರು ಕೆಲಸ ಕೊಡು ಅಂತ. ಅವ್ರು ಎಕ್ಸ್ಪ್ರೆಷನ್ ಮಾಡಿದೆ, ಅಣ್ಣ ಏನಾದ್ರು ಕೆಲಸ ಕೊಡು, ನಾ ಕೆಲಸ ಮಾಡ್ತೀನಿ ಅಂತಂದೆ. ಅನ್ನ ಹೇಳಿದ್ರೆ ಹೂ ಕಟ್ಟಾಗಿ ಬರ್ತದೆ ಅಂತ ಕೇಳಿದ್ರೆ, ನೋಡ್ರಿ ಹೂ ಐತಿ, ಹೂ ಐತೆ, ಕಟ್ಟಾಗಿ ಬರಂಗಿಲ್ಲ. ಮತ್ತೆ ಬೇಸಿಕ್ ಕೆಲಸನ ಬಸ್ ನಮ್ಗ ಕೊಡಾತ್ರ ಕೆಲಸ. ಇನ್ನ ಮುಖ ಮುಂಜಾನೆ ತಕೊಂಡಿದ್ದೆ, ಮುಖ ತಕೊಂಡ ಹೆಂಗೈತಿ, ಇನ್ನು ಎಣ್ಣೆ ಹಚ್ಕೊಂಡಿನಿ, ₹1 ತಗೊಂಡ್ ಅದಂಗ ಐತಿ. ನಡೆಯೈತಿ, ಕೆಲಸ ಕೊಡತ್ರ, ಕೆಲಸ ಮಾಡುವಂತ. ಇದನ್ನ ಬ್ರೇಕ್ಫಾಸ್ಟ್ ಆಗಿಲ್ಲ ಅಂತ, ಬ್ರೇಕ್ಫಾಸ್ಟ್ ಮಾಡುವಂತ, ಅದೇನೈತೆ ಮಾಡುವಂತ ಬರ್ರಿ. ನಮಗೆ ರೊಕ್ಕ ಕೊಡು ಅಂತಂದ್ರೆ ಅದು ಸಾಲ್ವ್ ಮಾಡಿದ್ವಿ ಅಂತ. ನಾವು ಕೆತ್ತನೆ ಐತಿ ಮೇರೆ ಪೈಸಾ ಎಷ್ಟು ಕೊಡ್ತೀರಾ? 50. ಇವನ್ನ ₹50 ಕೊಡತ್ತಾರ. ನಿಮ್ದು ಹೆಸರು? 10,000. ಆಗಲಿ, ಓಕೆ. आपका नाम? तौफीक.
ನಾ ಹಿಂದಿ ಮಾತಾಡ್ತೀನಿಲ್ಲ, ಹಿಂದಿ ಮಾತಾಡಿದ್ರ ಮತ್ ಬ್ಯಾರೆ ಭಾಷೆ ಮಾತಾಡಿದ್ರಪ್ಪ ಅವ್ರ. ನಾ ಕೇಳಿದ್ ಯಾವ ಭಾಷೆ ಅಂತ, ಉರ್ದು ಅಂತ ಭಾಷೆ. उर्दू बात कहिए ना आप, उर्दू. हाँ, सब्सक्राइब करने के लिए टिफिन की चपाइल को सप्राइज कपड़ो अपन से सफाई कपड़ो. अब बोलो तो कुछ भी कुछ भी नहीं चलेगा. ನನಗೆ ಅಷ್ಟೇ ಏನು ತಿಳಿಯಲ್ಲ. ಅವರ ಉರ್ದುನಲ್ಲಿ ಏನಂದ್ರ ಕಮೆಂಟ್ ಹಾಕ್ರಪ್ಪ, ಯಾರು ಮುಸ್ಲಿಂ ಅದಾರ ಕಮೆಂಟ್ ಹಾಕ್ರಿ. ಉರ್ದುನಲ್ಲಿ ಸಬ್ಸ್ಕ್ರೈಬ್ ಅಂತ ಐ ಥಿಂಕ್ ಸಬ್ಸ್ಕ್ರೈಬ್ ಏನ್ ಹೇಳಿದ್ರು ಅವ್ರೆ. 50 ರೂಪಾಯಿ ತೊಗೊಳ್ಳಂತ ನಾಷ್ಟ ಮಾಡುವಂತ ಅದ 50 ರೂಪಾಯಿ ಅಂತ ನೋಡುವಂತ ಏನೋ. 10 minutes later. ಇವ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಇವರು ಮೀಟ್ ಆದೆ, ಆಮೇಲೆ ಇವರು ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಇವರು ಮೀಟ್ ಆದೆ. ನಾಳೆ ಧಾರವಾಡ ಕಡೆ ಡೇ 4 ಏನೇ ಎಕ್ಸ್ಪೆಕ್ಟೇಷನ್ ಬರುತ್ತೆ ಏನೇನಿಲ್ಲ ನೋಡುವಂತ ಚಿಗರಿ ಬಸ್ ನಲ್ಲಿ ಇದೀವಿ ನಾವು. ಈಗ ಹುಬ್ಳಿಯಿಂದ ಸಾಯಿನಗರ ಅಂತ ಬಂದ್ವಿ. ಅಲ್ಲೇ ಬಂದ್ವಿ ಅಂತಂದ್ರೆ ಧಾರವಾಡನಲ್ಲಿ ಟೋಲ್ ನಗರ ಬಂದ್ವಿ. ಟೋಲ್ ನಗರ ಕೆಲಸ ಸಿಕ್ತಂದ್ರೆ ಕೆಲಸ ಮಾಡುವಂತ, ಅದ ಕೆಲಸ ನಾವು ಮಧ್ಯಾಹ್ನ ಊಟ ಮಾಡುವಂತ. 10 minutes later. ಇದೊಂದು ರಾಯಲ್ ಟೆಸ್ಟ್ ಐತಿ, ಅಲ್ಲಿ ಕೇಳುವಂತ ಏನಾದ್ರು ನಮ್ಗೆ ಕೆಲಸ ಸಿಗ್ಬೋದೇನೋ ಅಂತ. ನಮ್ಗೆ ಏನಾದ್ರು ಕೆಲಸ ಸಿಗ್ಬೋದಾ? ಕೆಲಸ ನಾವು ನಮ್ದು ಯೂಟ್ಯೂಬ್ ಚಾನಲ್ ಐತಿ, ನಾವು ಸರ್ವೈವ್ ಮಾಡತ್ತೀವಿ. ಎಲ್ಲ ಎಕ್ಸ್ಪ್ಲೇಷನ್ ಮಾಡಿದ್ವಿ. ಅಣ್ಣ ಕೆಲಸ ಸಿಗ್ಬೋದಿಲ್ಲ ಅಂತ ಕೇಳಿದ್ವಿ. ಅಫ್ಕೋರ್ಸ್ ಸಿಗ್ಬೋದಂತ. ಎಂತ ಕೆಲಸ ಕೊಡ್ತಾರೆ ಗೊತ್ತಿಲ್ಲ, ನೋಡು ಅಂತ ಕೆಲಸ ಮಾಡೋ ಅಂತ. ಚಿಕನ್ ಬಿಡತ್ತೀವಿ ಈಗ, ನೋಡ್ಬೋದು ಎಲ್ಲ ಹಾಕಿದೀವಿ. ಚಿಕನ್ ಬಿಡೋ 10 minutes later. ಕೆಲಸ ಮಾಡಿದ್ಯಾ ಫೈನಲಿ? ವೈಟ್ ಮಾಡೋಣ. 10 minutes later. ಟೆಸ್ಟ್ ಮಾಡಿದ್ವಿ. ಮಸ್ತ್ ಐತೆ, ರಾಯಲ್ ಟೇಸ್ಟ್ ಐತೆ. ಬಂದು ವಿಸಿಟ್ ಮಾಡ್ಬೋದು. ಮತ್ತೆ ಊಟ ಮಾಡುವಂತ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ಬಾಯ್. 2 hours later. Ten minutes later. ಅಣ್ಣ ಪಾವ್ ಕಿಲೋ ಖಾರ ಕೊಡ್ರಿ. ಅಣ್ಣ ಹೇಳಿದ್ದೆ, ಅಣ್ಣ ವರ್ಕ್ ಮಾಡ್ತೀವಿ, ಲಾಸ್ಟಿಗೆ ನಮ್ಗೆ ಏನಾದ್ರು ಖುಷಿ ಕೊಡ್ತೀನಿ ಕೇಳಿದೆ ಅಣ್ಣಗೆ. ಆಯ್ತು ಕೊಡ್ತೀನಿ ಅಂತಂದ್ರೆ ಅದೆಲ್ಲ ವರ್ಕ್ ಮಾಡೋ ಅಂತ. ಅಣ್ಣ ಏನ್ ವರ್ಕ್ ಕೊಡ್ತಾರ ನೋಡೋ ಅಂತ ಬೈಟಲ್ಲಿ ಇದು 2 ವರ್ಷ ಬಿಟ್ಟಾರಣ್ಣ. ಥ್ಯಾಂಕ್ ಯು ಅಣ್ಣ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ ಹೆಸರು? ಗಿರೀಶ್ ಅಣ್ಣ. ಥ್ಯಾಂಕ್ ಯು. ವಿಸಿಟ್ ಮಾಡ್ಬೋದಾ ಗಿರೀಶ್ ಬೇಕಲ್ಲಿ? ಹೌದು ಚಲೋ. ಅದಲ್ಲ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಯಾವ ಇವೆಲ್ಲ ನೈಟ್ ಸ್ಟೇ ಮಾಡೋ ಅಂತ. 1 hour later. ಅಲ್ಲಿ ಐತಿ ಲೊಕೇಶನ್ ಒಂದು ಮಕ್ಕಳ ಲೊಕೇಶನ್, ಅದು ಮಕ್ಕಳ ಅಂತ. ನೈಟ್ ಇಲ್ಲೇ ಮಕ್ಕಳ ಅಂತ ಧಾರವಾಡ ಅಲ್ಲಿ. ಮತ್ತೆ ಡೇ 5 ನಲ್ಲಿ ಏನೇನು ಎಕ್ಸ್ಪೆಕ್ಟೇಷನ್ ಬರ್ತೈತಿ ಏನೇನು ನೋಡೋ ಅಂತ. ಅವ್ರ ಅಂಕಲ್ ಅದಾರ ಅಲ್ಲಿ ಅದಾರ ಎಲ್ಲ. ನಾ ಅಲ್ಲೇ ಕಾಂಟೆಂಟ್ ಎಕ್ಸ್ಪ್ಲೇಷನ್ ಮಾಡಿದೆ ಅಂಕಲ್ರಿಗೆ. ಸರಿ ಎಕ್ಸ್ಪ್ಲೇಷನ್ ಮಾಡಿದ ಕಾಂಟೆಂಟ್. ಅವ್ರಂದ್ರ ನಾ ಹಾಸಿಗೆ ಕೊಡ್ತೀನಿ ಅಂತ, ಇಲ್ಲೇ ಮಕ್ಕಳು ಅಂತಂದ್ರ ಫುಲ್ ಕಡೆ ಇಲ್ಲೇ ಮಕ್ಕಳು ಅಂತ. ಡೇ 5 ಏನೇನು ಎಕ್ಸ್ಪೆಕ್ಟೇಷನ್ ಬರುತ್ತೆ ನೋಡೋ ಅಂತ.